ಇಷ್ಟು ಡಿಫ್ರೆಂಟ್ ಗಾಯ್ಸ್ ಇರೋದು. ಒಟ್ಟಾರೆ ಸುಮ್ಮನೆ ಅದಕ್ಕೂ ಸುಮ್ಮನೆ ಯಾವ ಕಾಲೇಜ್ಗೂ ಜಾಯ್ನ್ ಆಗಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು ಥಿಂಗ್, ನಮ್ಮದು NIT ಏನು CET ಬರ್ದು ಇಲ್ಲ ಕೌನ್ಸ್ಲಿಂಗ್ ಆಗಿ ಹಂಗೇನಿಲ್ಲ, ನಮ್ಮದು ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಕೊಂಡು. ಹಲೋ ಗೈಸ್, ವೈ ಚೂಸಿಂಗ್ NIT ಇಂದ ಹಿಡಿದು ವೈ ಐ ಚೂಸಿಂಗ್ NIT ವರೆಗೂ ಹೇಳಕ್ಕೆ ನಾನು ರೆಡಿ, ಕೇಳಕ್ಕೆ ನೀನು ರೆಡಿ ಅಂತ ಅಂದ್ಕೊಂಡು ಲೆಟ್ಸ್ ಸ್ಟಾರ್ಟ್. ನನ್ನ ಎಕ್ಸಾಮ್ ಎಲ್ಲ ಮುಗೀತು. ನೆಕ್ಸ್ಟ್ ಇಂಜಿನಿಯರಿಂಗ್ ಕಾಲೇಜ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ. ಓಕೆ, ಯಾವ ಇಂಜಿನಿಯರಿಂಗ್ ನೋಡೋಣ ಅಂತ ಒಂಚೂರು ಕನ್ಫ್ಯೂಸ್ ಆಗಿರುತ್ತೆ. NIT ಬಗ್ಗೆ ಕೇಳೇ ಇರ್ತೀರಾ. ಅಫ್ಕೋರ್ಸ್ ಅದನ್ನು ಕೇಳಿ ಒಂಚೂರು ಸರ್ಚ್ ಎಲ್ಲ ಮಾಡಿರ್ತೀರಾ. ಬಟ್ ನಾನು ಹೇಳೋದು ನೀವು ಸರ್ಚ್ ಮಾಡಿರಲ್ಲ, ವಿತ್ ನಮ್ಮ ಪ್ರೂಫ್ ನಾನು ತೋರಿಸ್ತೀನಿ, ವಿತ್ ಮೈ ಗ್ಯಾರಂಟಿ. ಓಕೆ, ಕಂಡೀಷನ್ ಏನಂದ್ರೆ, ಇದು ಮೈನ್ ಏನೇನು ಹೇಳ್ತೀನಿ ಅನ್ನೋದು ಒಂದು ಲೈನಲ್ಲಿ ಹೇಳ್ತೀನಿ ಕೇಳಿ. ನೀವೇನಕ್ಕೆ NIT ಜಾಯ್ನ್ ಆಗಬೇಕು, ಆದರೆ ನಿಮ್ಗೆ ಏನೇನು ಪ್ರಾಫಿಟ್ಟು ಅನ್ನೋದು ಡೀಟೇಲ್ ವೈಸ್ ಹೇಳ್ತೀನಿ, ವಿತ್ ಡೀಟೇಲ್ ವೈಸ್ ಎಲ್ಲ ಹೇಳೋಕ್ಕೆ ನಾನು ರೆಡಿ, ಕೇಳೋಕೆ ನೀವು ರೆಡಿ ಅಂದ್ಕೊಂಡು ಸ್ಟಾರ್ಟ್ ಮಾಡಿ. ಗೌತಮ್ ಅಂತ, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್, ಫಸ್ಟ್ ಸೆಮ್ ಕಂಪ್ಲೀಟೆಡ್ ಮಾಡಿದ್ದೀನಿ. ಎಲ್ಲಿ ಅಂದರೆ NIT ಕಾಲೇಜ್. ವಿತ್ ಮೈ ಎಕ್ಸ್ಪೀರಿಯನ್ಸ್ ಏನೇನೆಲ್ಲ ಹೇಳೋಕ್ಕಾಗುತ್ತೆ ನಮಗೆ, ನನ್ನ ಕೈಲಿ ನಿಮಗೆ ಎಲ್ಲ ಕೂಡ ನಾನು ನಿಮಗೆ ಹೇಳ್ತೀನಿ, ವಿತ್ ಪ್ರೂಫ್ ಕೂಡ. ಫಸ್ಟು NIT ಬಗ್ಗೆ ತಿಳ್ಕೊಳ್ಳೋಣ. NIT ಅಂದರೆ ನೆಕ್ಸ್ಟ್ ವೇವ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ. ಈ ಕಾಲೇಜ್ಗೆ ನೀವು ಸೇರಬೇಕು ಅಂದರೆ ಕರ್ನಾಟಕದಲ್ಲಿರೋದು 2 ಕಡೆ, ಒಂದು ಬೆಂಗಳೂರು, ಇನ್ನೊಂದು ಮಂಗಳೂರು ಬಂದರೆ NIPOY ಕಾಲೇಜ್ ಜೊತೆ ಟೈಅಪ್ ಆಗಿರುತ್ತೆ, ಬೆಂಗಳೂರಿಗೆ ಹೋದರೆ SVS ಕಾಲೇಜ್ ಜೊತೆ ಟೈಅಪ್ ಆಗಿರುತ್ತೆ. ಏನು ಈ ಟೈಅಪ್ ಅಂದರೆ, NIPOY ಅನ್ನೋದು ಒಂದು ಯೂನಿವರ್ಸಿಟಿ, ಆ ಯೂನಿವರ್ಸಿಟಿಗೆ NIT ಅನ್ನೋದು ಟೈಅಪ್ ಆಗಿರುತ್ತೆ. ಏನಕ್ಕೆ NIT ಅನ್ನೋದೇ ಒಂದು ಕಾಲೇಜ್ ಇಲ್ವಾ ಅಂತ ಅಂದರೆ, NIT ಅನ್ನೋದು ಕಾಲೇಜ್, ಬಟ್ ಅದು ಯೂನಿವರ್ಸಿಟಿ ಆಗಿಲ್ಲ. ಯೂನಿವರ್ಸಿಟಿ ಆಗಬೇಕು ಅಂದರೆ 10 to 20 ಇಯರ್ಸ್ ಬೇಕು. ಆ ಥರ 10 to 20 ಇಯರ್ಸ್ ಯಾವ ಕಾಲೇಜ್ ಆಗಿರುತ್ತೋ ಅದನ್ನು ಯೂನಿವರ್ಸಿಟಿ ಅಂತಾರೆ. ಅದೇ ಥರ NIPOY ಒಂದು ಯೂನಿವರ್ಸಿಟಿ ಆಗಿದೆ, SVS ಅನ್ನೋ ಒಂದು ಯೂನಿವರ್ಸಿಟಿ ಆಗಿದೆ, ಅದ್ರ ಜೊತೆ NIT ಟೈಅಪ್ ಆಗಿದೆ. ನೀವು ಓದಿಸಿದ್ರು NITನೇ ಸಿಲೆಬಸ್, ಬಟ್ ನೀವು ಡಿಗ್ರಿ ಸರ್ಟಿಫಿಕೇಟ್ ತೊಗೊಳ್ಳೋದು NIPOYದಿಂದ. ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಅಫ್ಕೋರ್ಸ್ ಏನೇ ಮಾಡಿದ್ರು ವಿತ್ ಪ್ರೂಫ್ ಅಲ್ವಾ. ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಬನ್ನಿ. Hi, my name is Farhad Yenapoya. I am the Pro-Chancellor at Yenapoya Deemed to be University. I am happy to be talking to you about a partnership between Yenapoya Deemed to be University and Next Wave Institute of Advanced Technologies, NIAT, for the year 2025, program that is AICT approved, which will help the students get a degree as well as an industry-ready certification from NIAT. I welcome you all to join this program at Yenapoya University campus. I wish you all the best. ಡಿಫ್ರೆಂಟ್ ಬಿಟ್ವೀನ್ RV ಕಾಲೇಜ್ ಆ್ಯಂಡ್ ನಮ್ಮ ಕಾಲೇಜ್ NIT ನೋಡೋದ ಬನ್ನಿ. ಫಸ್ಟ್ ಸೆಮ್ ಅಂತ ಬಂದರೆ, ನಮ್ಮದು ಫಸ್ಟ್ ಸೆಮ್ಮಲ್ಲಿ ಇಂಟ್ರೊಡಕ್ಷನ್ ಆಫ್ CSS ಪ್ರೋಗ್ರಾಮಿಂಗ್ ಅಂತ ಇತ್ತು. ಇಂಟ್ರೊಡಕ್ಷನ್ ಆಫ್ CSS ಪ್ರೋಗ್ರಾಮಿಂಗ್ ಅಂದರೆ ನಮ್ಮದೊಂದು ಪೈಥಾನ್ ಲ್ಯಾಂಗ್ವೇಜ್ ಇತ್ತು. ಇದರಲ್ಲಿ ಫಸ್ಟ್ ಸೆಮ್ ನಮಗೆ ಯಾವುದು C++, ಯಾವ ಇರಲಿಲ್ಲ. ಬೇರೆ ಕಾಲೇಜವ್ರು ಕೇಳಿ ನಮಗೆ C ಇತ್ತು, ಇಲ್ಲ ನಮ್ಗೆ C+ ಇತ್ತು, ಅದೆರಡೇ ಹೇಳ್ತಿರ್ತಾರೆ ಅಷ್ಟೇ. ನಮ್ಮದು ಡೈರೆಕ್ಟು ಪೈಥಾನ್ ಲ್ಯಾಂಗ್ವೇಜಿಗೆ ಬಂದು. ನೆಕ್ಸ್ಟು ಮ್ಯಾಥಮೆಟಿಕ್ಸಲ್ಲಿ ನೀವು ನೋಡಿರ್ಬೋದು, ಇಂಜಿನಿಯರಿಂಗ್ ಮ್ಯಾಥ್ಸು ಆಲ್ಮೋಸ್ಟ್ ಎಲ್ಲ ಡಿಫಿಕಲ್ಟ್ ಅಂತಿರ್ತಾರೆ. ಬಟ್ ನಮಗಿರೋ ಮ್ಯಾಥ್ಸು ಯಾವ ಥರ ಮ್ಯಾಥ್ಸ್ ಅಂದರೆ ಫುಲ್ಲು ಕಂಪ್ಯೂಟರ್ ಮ್ಯಾಥ್ಸ್. ಮೆನ್ಷನ್ ಕೂಡ ಮಾಡೋರು ನೋಡಿ, ಕಂಪ್ಯೂಟರ್ ಸೈನ್ಸ್. ಏನಂದರೆ ನೀವೇನು ಮ್ಯಾಥ್ಸ್ ನೀವು ಕಲಿತೀರೋ ಆ ಮ್ಯಾಥ್ಸ್ ಲ್ಯಾಂಗ್ವೇಜ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡ್ತೀರಾ, ಅಷ್ಟೇ ಡಿಫ್ರೆಂಟು. ನೀವು ಬೇರೆ ಕಾಲೇಜಲ್ಲಿ ನೋಡಿ ಸ್ಟ್ಯಾಟಿಸ್ಟಿಕ್ಸ್ ಇರ್ತಾರೆ, ಇಲ್ಲ ಲೀನಿಯರ್ ಪ್ರೋಗ್ರಾಮಿಂಗ್ ಇಟ್ಟಿರ್ತಾರೆ, ಸಮಥಿಂಗ್ ಇಟ್ಟಿರ್ತಾರೆ. ಬಟ್ ನಾವು ಏನಿಲ್ಲಿ ಕಂಪ್ಯೂಟರ್ ಮ್ಯಾಥ್ಸ್ ಕಲಿತೀವೋ ಅದು ಪಕ್ಕ ಯೂಸ್ ಮಾಡ್ತೀವಿ ಇಲ್ಲಿ ಕಂಪ್ಯೂಟರ್ ಲ್ಯಾಂಗ್ವೇಜ್, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಓಕೆ, ನೆಕ್ಸ್ಟ್ ವೆಬ್ ಡೆವಲಪ್ಮೆಂಟ್. ಓಕೆ, ವೆಬ್ ಡೆವಲಪ್ಮೆಂಟ್ ಏನು? ವೆಬ್ ಡೆವಲಪ್ಮೆಂಟಲ್ಲಿ ನಮಗೆ 3 ಲ್ಯಾಂಗ್ವೇಜ್ ಕಲಿಸಿದ್ರು. ಒಂದು HTML ಕಲಿಸಿದ್ರು, ಒಂದು CSS ಕಲಿಸಿದ್ರು, ಇನ್ನೊಂದು ಜಾವಾಸ್ಕ್ರಿಪ್ಟ್ ಕಲಿಸಿದ್ರು. 3 ಲ್ಯಾಂಗ್ವೇಜ್ ಬರುತ್ತೆ. ಏನು ವೆಬ್ ಡೆವಲಪ್ಮೆಂಟ್ ಅಂದರೆ ಏನು ಫುಲ್ ತಲೆಯನ್ನು ಬಿಸಿ ಮಾಡ್ಕೋಬೇಡಿ. ನಾವೆಲ್ಲ ಈಗ PCMB ಓದಿರೋದು, ಡೈರೆಕ್ಟ್ ಹೆಂಗೆ ಇಂಜಿನಿಯರಿಂಗ್ ಬಂದು ಹೆಂಗೆ ಅಂತ. ನಾನು ಕೂಡ PCMBನೇ ಓದಿ ಬಂದಿರೋದು, ಅಂತ ಏನು ಕಷ್ಟ ಏನು ಅನಿಸಿಲ್ಲ, ಓದ್ಬೋದು ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು CSS ಸಿಸ್ಟಮ್ಮು ಇದಿರಲಿಲ್ಲ ನಮಗೆ. ಕಂಪ್ಯೂಟರ್ ಸಿಸ್ಟಮ್ ದೇರ್ ಫಂಡಮೆಂಟಲ್ ಇದಿರಲಿಲ್ಲ. ಇದರ ಬದಲು ನಮಗೆ ಎಲೆಕ್ಟ್ರಾನಿಕ್ಸ್ ಹಾಕಿದರು. ಇಂಗ್ಲೀಷು ಮಾಮೂಲಿ ಕಾಮನ್ ಲ್ಯಾಂಗ್ವೇಜ್ ಎಲ್ಲ ಕಡೆನೂ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ನೀವು ಬೇರೆ ಕಾಲೇಜಲ್ಲಿ ಕೇಳಿ, 3rd ಸೆಮ್ ಇಲ್ಲ ಸೆಕೆಂಡ್ ಇಯರ್ ಫಸ್ಟ್ ಸೆಮ್ಗೆ ಹಾಕಿರ್ತಾರೆ.
ಇಲ್ಲ ಥರ್ಡ್ ಇಯರ್, ಮೋಸ್ಟ್ ಆಫ್ ಕಾಲೇಜಲ್ಲಿ ಥರ್ಡ್ ಇಯರಲ್ಲಿ ನಾನು ಕೇಳಿರೋ ಪಟ್ಟಿಗೆ ಥರ್ಡ್ ಇಯರಲ್ಲಿ ಇತ್ತು. ನಮಗೆ ಫಸ್ಟ್ ಸೆಮ್ಮಲ್ಲೇ ಇಟ್ಟಿದೆ. ಇದು ಅದರಲ್ಲಿ ಒಂಚೂರು ಕಷ್ಟ ಅಂದರೆ ನಮ್ಮ ಆ್ಯಪ್ಟಿಟ್ಯೂಡ್. ನೆಕ್ಸ್ಟ್ ಬಂದರೆ ಇನ್ನೂ ಒಂದು ಹಾಕಿಲ್ಲ ಇದರಲ್ಲಿ, ಎ ಇತ್ತು ನನಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಇತ್ತು, ಆ ಸಬ್ಜೆಕ್ಟು ಚೆನ್ನಾಗಿತ್ತು. ಅದರಲ್ಲಿ ಎಲ್ಲ ಕೋಡಿಂಗ್ ಇರ್ಬೋದು, ಎಲ್ಲ ಸಖತ್ತಾಗಿತ್ತು. ಓಕೆ, ಇದು ನಮ್ಮ ಸಬ್ಜೆಕ್ಟ್ ಫಸ್ಟ್ ಸೆಮ್ದು. ಓಕೆ, ನೋಡ್ಕೊಬಿಡಿ, ಒಂದು ಸತಿ ನೋಡೋದಾಗ. ಈಗ ಕಂಪೇರ್ ಮಾಡೋದು ನೋಡಿ, ಆರ್ ವಿ ಕಾಲೇಜ್, ಕರ್ನಾಟಕ ಟಾಪ್ ಕಾಲೇಜ್ ಆರ್ ವಿ ಕಾಲೇಜು ಸಿಲೆಬಸ್ಸು ನಮ್ಮ ಹತ್ರ ಇದೆ. ಕಂಪೇರ್ ಮಾಡಿ. ಏನು ಫಸ್ಟಂತೂ ಫಂಡಮೆಂಟಲ್ ಆಫ್ ಲೀನಿಯರ್ ನೋಡಿ, ನಮ್ಮ ಮ್ಯಾಥ್ಸ್ ಅದೇ ಹೇಳಿದ್ನಲ್ಲ, ಮ್ಯಾಥ್ಸ್ ಲೀನಿಯರ್, ಫಂಡಮೆಂಟಲ್ ಆಫ್ ಲೀನಿಯರ್ ಆಲ್ಗೋರಿದಮ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್. ಲೀನಿಯರ್ ಆಲ್ಗೋರಿದಮ್, ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನಾವು ನವೋದಯದಲ್ಲಿ ಓದಿದ್ದೀವಿ, ಮತ್ತೇನಕ್ಕೆ ಓದಬೇಕು? ಇಂಜಿನಿಯರಿಂಗಲ್ಲಿ ಏನು ಓದಬೇಕು, ಅದು ಮುಂದೆ ಏನು ಕೆಲಸ ಸಿಗುತ್ತೋ ಅದು ಓದಬೇಕಲ್ಲ, ನಾವು ಓದ್ತೀವಿ. NIT ಸ್ಟೂಡೆಂಟ್ಸ್ ಎಲ್ಲ, NIT ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲ ಮ್ಯಾಥ್ಸ್ ಏನು ರಿಲೇಟೆಡ್ ಹೇಳಿದ್ನಲ್ಲ ಅವಾಗ, ಕಂಪ್ಯೂಟರ್ ಮ್ಯಾಥ್ಸ್ ಇರುತ್ತೆ. ಆರಾಮಾಗಿ ಏನು ನಾಲೆಡ್ಜ್ ಇರುತ್ತೋ ಆ ನಾಲೆಡ್ಜ್ನ ಪಕ್ಕ ನೀವು ಯಾವುದೇ ಕಂಪ್ಯೂಟರ್ ಲ್ಯಾಂಗ್ವೇಜ್ಗೆ ಅಪ್ಲೈ ಮಾಡ್ತೀರಾ. ಹೆಂಗೆ ನೋಡಿ, ಹಂಗೆ ಹೆಂಗೆ ಕೊಟ್ಟವ್ರೆ ಅಂದರೆ, ನೀವು ಏನು ಈ ಮ್ಯಾಥ್ಸ್ ಕಲಿತೀರಾ, ಈ ಮ್ಯಾಥ್ಸ್ನ ಈ ವೆಬ್ ಡೆವಲಪ್ಮೆಂಟ್ಗೆ ಹಾಕ್ತೀರಾ, ಮತ್ತು ಜಾವಾ ಸ್ಕ್ರಿಪ್ಟ್ಗೆ ಹಾಕ್ತೀರಾ, ಮತ್ತು ಇದು ಪೈಥಾನ್ಗೂ ಹಾಕ್ತೀರಾ. ಓಕೆ, ಪಕ್ಕ ಸ್ಟ್ರಕ್ಚರಾಗಿ ಕೊಟ್ಟವ್ರು ಮ್ಯಾಥ್ಸು. ಓಕೆ, ಮತ್ತು ಕೆಮಿಸ್ಟ್ರಿ ಇಲ್ಲ ನಮಗೆ. ಕೆಮಿಸ್ಟ್ರಿ ಥಿಯರಿ ಇಲ್ಲವೇ ಇಲ್ಲ ನಮಗೆ. ಥಿಯರಿ ಒಂಚೂರು ಥಿಯರಿ ಅಂದರೆ ನಾವು ಕೆಮಿಸ್ಟ್ರಿ, ಓಕೆ, ಕೆಮಿಸ್ಟ್ರಿಗೆ ನಾವು ಎಲೆಕ್ಟ್ರಾನಿಕ್ಸ್ ಕೊಡ್ತೀವಿ, ಅವ್ರದ್ದು ಥಿಯರಿ ಇವ್ರದ್ದು ಥಿಯರಿ, ಏನು ನೋ ಕಾಂಪ್ರಮೈಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನೋ ಇಂಜಿನಿಯರಿಂಗ್ ಸೈನ್ಸ್ ಕೋರ್ಸ್ 1 ಯಾವ್ದು ಕೊಡೋದು ನಾವು? ನಮ್ಗೆ ಆ ಥರ ಯಾವಿಲ್ಲ. ನಮಗೆ ಇರೋದು ಅದಕ್ಕೊಂದು ವೆಬ್ ಡೆವಲಪ್ಮೆಂಟ್ ಕೊಡ್ತೀನಿ ನಾನು, ವೆಬ್ ಡೆವಲಪ್ಮೆಂಟ್ ಇಡ್ತೀನಿ ನಾನು ಅದಕ್ಕೆ. ವೆಬ್ ಡೆವಲಪ್ಮೆಂಟ್ ಇಂಜಿನಿಯರಿಂಗ್ ಮಾರ್ಕ್ಸ್ ಅದೇನಕ್ಕೆ ಕೊಟ್ಟೋರಲ್ಲ, ಇಂಜಿನಿಯರಿಂಗ್ ಸೈನ್ಸ್ ಕೋರ್ಸ್ ನಮ್ಗೆ ಆ ಥರ ಇಲ್ಲ. ಇಂಜಿನಿಯರಿಂಗ್ ಸೈನ್ಸ್ ಕೋರ್ಸ್ ಕಲಿತು ಏನು ಮಾಡ್ತೀರಾ? ವೆಬ್ ಡೆವಲಪ್ಮೆಂಟ್ ಕಲಿತೀವಿ, ಡೈರೆಕ್ಟ್ ನಾವು ಕೆಲಸ ಮಾಡೋದು ವೆಬ್ ಡೆವಲಪರ್, ಫ್ರಂಟ್ ಎಂಡ್ ವೆಬ್ ಡೆವಲಪರಾಗಿ ಕೆಲಸ ಮಾಡ್ತೀವಿ. ಅದಕ್ಕೆ ನಾವು ಆಲ್ರೆಡಿ ವರ್ಕ್ ಮಾಡ್ತಿದ್ದೀವಿ. ಇವರು ಇಂಜಿನಿಯರಿಂಗ್ ಸೈನ್ಸ್ ಕೋರ್ಸ್ ಅಂತ ತೊಗೊಂಡವ್ರೆ, ಅದೇನೋ ಗೊತ್ತಿಲ್ಲ ಯಾವ ಸ್ಟ್ರಕ್ಚರ್ ಮೇಲೆ ಹಾಕೋರೆ ಅಂತ. ನೆಕ್ಸ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಟ್ಟವ್ರೆ. ಈಗ ಐತಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ನಾನು ನಮ್ಮ ಜಾವಾ ಬೇಡ, ಪೈಥಾನ್ ಇಡ್ತೀವಿ. ಟ್ಯಾಲಿ ಮಾಡ್ಕೊಳ್ಳಿ. ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ನಾವು ಪೈಥಾನ್ ಓದ್ತಿರ್ತೀವಿ ಅಷ್ಟೊತ್ತಿಗೆ. ಇವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಏನು ಓದ್ತಿರ್ತಾರೆ? C ಓದ್ತಿರ್ತಾರೆ, C++ ಓದ್ತಿರ್ತಾರೆ, ಅಷ್ಟೇ ಡಿಫ್ರೆಂಟು. ಮತ್ತು ಇಂಗ್ಲೀಷು ಮಾಮೂಲಿ, ನಮಗೂ ಇಂಗ್ಲೀಷ್ ಇದೆ. ಫಂಡಮೆಂಟಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಏನಕ್ಕಪ್ಪ ಕಾನ್ಸ್ಟಿಟ್ಯೂಷನ್? ನಮ್ಮ ಕಾನ್ಸ್ಟಿಟ್ಯೂಷನ್ನೇ ಇಟ್ಟಿಲ್ಲ, ನಮ್ಗೆ ಆ್ಯಪ್ಟಿಟ್ಯೂಡ್ ಇಟ್ಟವ್ರೆ. ಏನಕ್ಕೆ ಆ್ಯಪ್ಟಿಟ್ಯೂಡ್? ಇಂಟ್ರೊಡಕ್ಷನ್ ಆ್ಯಪ್ಟಿಟ್ಯೂಡ್ ಏನಕ್ಕೆ? ನೀವು ಎಲ್ಲೇ ಹೋದ್ರೂ ಅದೇ ಕಂಪ್ನೀಲಿ ಡೈರೆಕ್ಟ್ ನಿಮ್ಮನ್ನು ತಗೊಳ್ಳಲ್ಲ. ಆ್ಯಪ್ಟಿಟ್ಯೂಡ್ ರೌಂಡ್ ಅಂತಲೂ ಒಂದಿರುತ್ತೆ, ನಮ್ಗೆ ಅವಾಗಲೇ ಟ್ರೈನಿಂಗ್ ಕೊಡ್ತಿದ್ದಾರೆ ಅದನ್ನು. ಆ್ಯಪ್ಟಿಟ್ಯೂಡ್ ರೌಂಡ್ ಅಂತಲೂ ಇರುತ್ತೆ, ಆ ರೌಂಡಲ್ಲೂ ಕೂಡ ಕ್ವಾಲಿಫೈ ಆಗಬೇಕು ನೀವು. ಓಕೆ, ನೆಕ್ಸ್ಟ್ ಒಂದು 8th ಅಂತೂ ಏನಪ್ಪ, ಯೋಗ ನಮ್ಮದರಲ್ಲೂ ಇದೆ, ನಿಮ್ಮದರಲ್ಲೂ ಇದೆ. ಇಬ್ರಿಗೂ ಗೊತ್ತು, ಇಬ್ರಿಗೂ ಯಾರಿಗೂ ಮಾಡಿಸಲ್ಲ ಅಂತ. ಇಷ್ಟು ಡಿಫ್ರೆಂಟು. ಸೆಕೆಂಡ್ ಸೆಮ್ ತೋರಿಸಲ್ಲ ಬಿಡಿ, ಫಸ್ಟ್ ಟೈಮ್. ಯಾಕೆಂದರೆ ನಾನು ಮಾಡಿರೋದು ಫಸ್ಟ್ ಸೆಮ್ ಅಷ್ಟೇ ನಾನು ತೋರಿಸೋದು. ಈಗ ಇಲ್ಲ ನಿಮಗೆ ಎಲ್ಲ ಬೇಕು ಅಂದರೆ ಕೆಳಗಡೆ ನಾನು ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ, ಮೆಸೇಜ್ ಹಾಕಿ ಕಳಿಸ್ಕೊಡ್ತೀನಿ. ಓಕೆ, ಇಷ್ಟು ಡಿಫ್ರೆಂಟು. ಇಲ್ಲೇ ಲೆಕ್ಕ ಹಾಕಿ ನಾವು ಓದ್ತಿರೋದು 4 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್: ಪೈಥಾನ್, ಜಾವಾ ಸ್ಕ್ರಿಪ್ಟ್, HTML, CSS. ಓಕೆ, ವೆಬ್ ಡೆವಲಪ್ಮೆಂಟ್ ಅಂತ ಬಂದರೆ CSS, HTML ಮತ್ತು ಜಾವಾ ಸ್ಕ್ರಿಪ್ಟ್ 3 ಒಂದೇ ಬರುತ್ತೆ. ಅಂದರೆ 2 ಲ್ಯಾಂಗ್ವೇಜ್ ಓದ್ತಿರ್ತೀವಿ, ಒಂದು ವೆಬ್ ಡೆವಲಪ್ಮೆಂಟು, ಇನ್ನೊಂದು ಪೈಥಾನ್. ಬಟ್ ಇವರು ಏನು ಓದಿಸ್ತಿರ್ತಾರೆ ಅಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಂದು ಒಂದೇ ಓದಿಸ್ತಿರ್ತಾರೆ ಅವರು. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಷ್ಟೇ, ಯಾವುದು C++ ಅಷ್ಟೇ. ನಮಗೆ ಫಸ್ಟ್ ಇಯರಲ್ಲಿ ವೆಬ್ ಡೆವಲಪ್ಮೆಂಟ್ ಹೇಳ್ಕೊಟ್ರು,
ಪೈಥಾನ್ ಹೇಳ್ಕೊಟ್ರು. ಬಟ್ ಇವ್ರಿಗೆ ಇರೋದೇ ಒಂದು ಲ್ಯಾಂಗ್ವೇಜ್, ಇರೋದೇ ಒಂದು C++. ಓಕೆ, ಡಿಫ್ರೆಂಟ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಫಾರ್ ಎಕ್ಸಾಂಪಲ್ ನಮ್ಮ ಕಾಲೇಜಲ್ಲೇ ತಗೊಳ್ಳಿ, 250 ಮೆಂಬರ್ಸ್ ಇದ್ದೀವಿ ಟೋಟಲ್. ನಾವು ನಮ್ಮ ಕಾಲೇಜಲ್ಲಿ NIT ಕಾಲೇಜ್ ಮಂಗಳೂರಲ್ಲಿ 250 ಮೆಂಬರ್ಸ್ ಇದ್ದೀವಿ. ಈಗ ಕಂಪೇರ್ ಮಾಡಿ, ಅವ್ರು ಫಸ್ಟ್ ಇಯರಲ್ಲಿ ಅವ್ರೊಂದು 300 ಜನ ಇರ್ತಾರೆ ಅಂತ ಅಂದ್ಕೊಳ್ಳೋಣ, RV ಟಾಪ್ ಕಾಲೇಜ್. ಓಕೆ, 300 ಮೆಂಬರ್ಸ್ ಇರ್ತಾರೆ. ಅವ್ರಿಗೂ ನಮಗೂ ಕಂಪೇರ್ ಮಾಡಿ, ಈಚ್ ಪರ್ಸನ್ಗೂ ಕಂಪೇರ್ ಮಾಡಿ. ನಮ್ಮ ವೆಬ್ ಡೆವಲಪ್ಮೆಂಟ್ ಬರುತ್ತಿರ್ತಾ ಹಂಗಂದರೆ ಏನು ಅಂತ ಅವರು ಹಂಗಂತ ಎಲ್ಲರೂ ಹಂಗೆ ಇರಲ್ಲ. ಒಬ್ಬೊಬ್ರು ಇನ್ನೂ ಹಿಡನ್ ಟ್ಯಾಲೆಂಟ್ಗಳು ಇರ್ತಾರೆ, ಎಲ್ಲ ಗೊತ್ತಿರೋ ಸುಮ್ಮನೆ ಇರ್ತಾರೆ, ಅದು ನೋಡಿದ್ದೀವಿ. ಹಂಗಂತ ನಾವು ನಾವೇ ಗ್ರೇಟು ಅಂತ ಅಂತಿಲ್ಲ. ಸಿಲಬಸ್ ಹಂಗಿದೆ ಅಂತ ನಾನು ಹೇಳ್ತಿರೋದಷ್ಟೇ. ನಾನು ನಿಮಗೆ ಏನಕ್ಕೆ ವೈ ಚೂಸ್ NIT ಗೊತ್ತಾಯ್ತಾ? ಅರ್ಥ ಆಯಿತು ಅನ್ಕೋತೀನಿ. ಲಾಸ್ಟ್ ಪಾಯಿಂಟ್ ನಾನು ಹೇಳಲ್ಲ, ಕಂಡೀಷನ್ ಅವಾಗಲೇ ಹೇಳಿದೆ. ಓಕೆ, ಇಷ್ಟು NIT ಬಗ್ಗೆ, ಸಿಲಬಸ್ ಬಗ್ಗೆ. ಓಕೆ, ಈ NIT ಸಿಲಬಸ್ ಈ ರೇಂಜಿಗಿದೆ. ಇನ್ನೊಂದು ಹೇಳ್ತೀನಿ ನೋಡಿ, ನೀವು ಏನೇ ಓದಿದ್ರು ಅಲ್ಲಿ ನೀವು ಎಕ್ಸಾಮ್ ಯಾವ್ದ್ರಲ್ಲಿ ಬರೀತೀರಾ, ನೀವು ಬೇರೆ ಕಾಲೇಜಲ್ಲಿ ಹೋಗಿ ಒಂದು ಪೆನ್ನು, ಇನ್ನೊಂದು ಚೂರು ಪೇಪರು, ಎಕ್ಸಾಮ್ ರಿಟರ್ನ್. ನಮ್ಮ ಕಾಲೇಜಲ್ಲಿ ಹಂಗಲ್ಲ, ಏನೇ ಎಕ್ಸಾಮ್ ಬರೀ ಲ್ಯಾಪ್ಟಾಪ್ ವಿತ್ ವರ್ಕಿನ ಫ್ಯೂಚರಲ್ಲಿ ವರ್ಕ್ ಯಾವ್ದ್ರಲ್ಲಿ ಮಾಡೋದು, ಲ್ಯಾಪ್ಟಾಪ್. ಈಗ ವರ್ಕ್ ಕೂಡ ಲ್ಯಾಪ್ಟಾಪಲ್ಲಿ ಮಾಡ್ಬೇಕು ತಾನೆ. ನಮ್ಮ ಕಾಲೇಜಲ್ಲಿ ಬನ್ನಿ, ನಾವು ಫಸ್ಟ್ ಇಯರಿಂದನೇ, ಫಸ್ಟು ಸೆಮ್ಮಿಂದ, ಫಸ್ಟು ಡೇಯಿಂದ. ಬೇರೆ ಕಾಲೇಜಲ್ಲಿ ಹಂಗಲ್ಲ, ಸೆಕೆಂಡ್ ಡೇಯಿಂದನೂ ಫಸ್ಟ್ ಡೇಯಿಂದನೂ ಗೊತ್ತಿಲ್ಲ ಅದು. ಓಕೆ, ಇದು ನಮ್ಮ ಕಾಲೇಜ್, ಇದು NIT. ಓಕೆ, ಅರ್ಥ ಆಯಿತು ಅನ್ಕೋತೀನಿ. ಇಷ್ಟು ಡಿಫ್ರೆಂಟು ಗಾಯ್ಸ್ ಇರೋದು. ಯೋಚನೆ ಮಾಡಿ, NITಗೆ ಹೋಗ್ತೀರಾ ಇಲ್ಲ ಬೇರೆ ಕಾಲೇಜ್ಗೆ ಹೋಗ್ತೀರಾ ಇಲ್ಲ NIATಗೆ ಬರ್ತೀರಾ, ಥಿಂಕ್ ಮಾಡಿ, ಟೈಮ್ ತೊಗೊಂಡು ನೀಟಾಗಿ ಯಾವ ಕಾಲೇಜ್ ಇಷ್ಟ, ಇನ್ನು NIT ಬಗ್ಗೆ ಇನ್ನೂ ಬೇಕು ಅಂದರೆ ಇನ್ನೂ ಬೇಕಾದ್ರೆ ಮೆಸೇಜ್ ಹಾಕಿ, ಇನ್ನೂ ನೀಟಾಗಿ ಮಾಡಿಕೊಡ್ತೀನಿ ವಿಡಿಯೋನ. ಒಟ್ಟಾರೆ ಸುಮ್ಮನೆ ಯಾವುದಕ್ಕೂ ಸುಮ್ಮನೆ ಯಾವ ಕಾಲೇಜ್ಗೂ ಜಾಯ್ನ್ ಆಗೋಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು ಥಿಂಗ್, ನಮ್ಮದು NIT ಏನು CET ಬರ್ದಿಯಿಂದ ಕೌನ್ಸ್ಲಿಂಗ್ ಹಂಗೇನಿಲ್ಲ. ನಮ್ಮದು ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಕೊಂಡು CETಯಿಂದ ಏನು ಅದಕ್ಕೂ ಇದಕ್ಕೂ ಮ್ಯಾಟ್ರೇ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ NIT ಒಳಗೆ ನಾವು ಹೆಂಗೆ ವರ್ಕ್ ಮಾಡ್ತೀವಿ ಅಂತ ತೋರಿಸ್ತೀನಿ ವಿತ್ ಪ್ರೂಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.